ನಾಗವಲ್ಲಿ ಅಂತ ಅಂದ್ರೆ ನೆನಪಾಗೋದು ಭಯ ಹಾಗೂ ಆತಂಕ. ಹೌದು, ಈ ಪಾತ್ರನ ಇಟ್ಕೊಂಡು ಇವಾಗ ನಾಗವಲ್ಲಿ ಬಂಗಲೆ ಎಂದು ಚಿತ್ರನ ತೆಗೆದಿದ್ದಾರೆ ಹೊಸಬರ ತಂಡ. ಹೆಸರೇ ಹೇಳೋ ಹಾಗೆ ಇದು ಹಾರರ್ ಥ್ರಿಲ್ಲರ್ನ ಸಿನಿಮಾ ಆಗಿದೆ ನಾಗವಲ್ಲಿ ಬಂಗಲೆ. ಸಿನಿಮಾ ಫಸ್ಟ್ ನಿಮಿಷದಿಂದನೂ ತುಂಬಾ ರೋಚಕ ಹಾಗೂ ಭಯಂಕರದಿಂದ ಕೂಡಿತ್ತು ಅಂತಲೇ ಹೇಳಬೇಕು. ಸಿನಿಮಾದ ಸೌಂಡಿಂಗ್ ಕೂಡ ಸಿನಿಮಾಗೆ ತಕ್ಕ ಹಾಗೆ ಸೂಟ್ ಮಾಡಿದ್ದಾರೆ ಮ್ಯೂಸಿಕ್ನ ಅಂತಲೇ ಹೇಳಬೇಕು. ಈ ಸಿನಿಮಾ ಸ್ಟಾರ್ಟ್ ಆಗೋದು 7 ಜನರ ಹುಡುಗಿಯರಿಂದ. ಹೌದು, ಇವರೆಲ್ಲ ಒಂದು PGಯಲ್ಲಿರ್ತಾರೆ. ಸೊ ಔಟಿಂಗ್ಗೆ ಹೋಗೋಣ ಅಂತ ಈ ನಾಗವಲ್ಲಿ ಬಂಗಲೆಗೆ ಬರ್ತಾರೆ. ಆ ನಾಗವಲ್ಲಿ ಬಂಗಲೆಯ ಓನರ್ ಇವರೇ ನಾಗಚಂದ್ರ ಎಂದು. ಹೌದು, ನಾಗವಲ್ಲಿ ಬಂಗಲೆ ಎಂದು ಈ ಮನೆಯನ್ನು ಏನಕ್ಕೆ ಕರೀತಾರೆ ಎಂದು ಸಿನಿಮಾ ನೋಡಿನೇ ಅರ್ಥ ಮಾಡ್ಕೊಳ್ಬೇಕು. ನಿಜವಾಗ್ಲೂ ಸಿನಿಮಾದ ಫಸ್ಟ್ ಹಾಫ್ ತುಂಬಾ ಕುತೂಹಲಕಾರಿಯಾಗಿತ್ತು, ಅಷ್ಟೇ ಭಯಂಕರ ಹಾಗೂ ಭಯವಾಗಿತ್ತು ಅಂತಲೇ ಹೇಳಬೇಕು. ನಾಗವಲ್ಲಿ ಬಂಗಲೆಗೆ ಹೋಗಿದ್ದಂಥ ಹುಡುಗಿಯರು ಆ ಮನೆಯಿಂದ ವಾಪಸ್ ಬರ್ತಾರಾ ಅಥವಾ ಆ ಮನೆಯಲ್ಲೇ ಸತ್ತೋಗ್ತಾರಾ ಎಂದು ಸಿನಿಮಾ ನೋಡಿನೇ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಹೌದು, ಈ ನಾಗವಲ್ಲಿಗೆ ಈ ಸಿನಿಮಾದಲ್ಲಿ ಏನು ಬ್ಯಾಕ್ ಸ್ಟೋರಿ ಇರುತ್ತೆ ಅದು ಕೂಡ ಸಖತ್ತಾಗಿ ಹೇಳಿದ್ದಾರೆ ಈ ಸಿನಿಮಾದಲ್ಲಿ. ನಾಗವಲ್ಲಿ ಪಾತ್ರ ಮಾಡಿರುವ ನಟಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಆ ಪಾತ್ರಕ್ಕೆ ತಕ್ಕಂತಹ ಜೀವನ ತುಂಬಿದ್ದಾರೆ ಅಂತಲೇ ಹೇಳಬೇಕು ನಾಗವಲ್ಲಿಯ ಪಾತ್ರಕ್ಕೆ. ಈ ಸಿನಿಮಾದಲ್ಲೂ ನಾಗವಲ್ಲಿಯು ನೃತ್ಯ ಮಾಡುವವಳೇ ಆಗಿರುತ್ತಾಳೆ. ಸಿನಿಮಾ ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ ಅಂತಲೇ ಅರ್ಥ ಆಗಲ್ಲ, ಆ ಥರ ಸೀಕ್ರೆಟ್ನ ಮೇಂಟೈನ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಮೇಲೆ. ಈ ಸಿನಿಮಾದಲ್ಲಿ ಈ ಪಾತ್ರ ಏನಕ್ಕೆ ಬಂತು ಅಂತ ಕೊನೆವರೆಗೂ ಗೊತ್ತೇ ಆಗುವುದಿಲ್ಲ. ಅದನ್ನು ನಾಗವಲ್ಲಿ ಬಂಗಲೆ ಚಿತ್ರದಲ್ಲಿ ಸ್ವಲ್ಪ ಇನ್ನೂ ಗ್ರಿಪ್ಪಿಂಗ್ ಆಗಿ ಇಡಬೇಕಾಗಿತ್ತು. ಹೌದು, ಫಸ್ಟ್ ಹಾಫ್ ಏನೋ ತುಂಬಾ ಸಸ್ಪೆನ್ಸ್ ಹಾಗೂ ಹಾರರ್ ಆಗಿದ್ದರೂ ಕೂಡ ಸೆಕೆಂಡ್ ಹಾಫ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಬಿಟ್ಟು ಸಿನಿಮಾನ ತುಂಬಾ ಲೋ ಮಾಡಿಬಿಟ್ರು ಸೆಕೆಂಡ್ ಹಾಫಲ್ಲಿ. ಫಸ್ಟ್ ಹಾಫ್ನಲ್ಲಿದ್ದಂತಹ ಎಕ್ಸೈಟ್ಮೆಂಟ್ ಹಾಗೂ ಥ್ರಿಲ್ಲಿಂಗ್ ಸೆಕೆಂಡ್ ಹಾಫಲ್ಲಿ ಅದೆಲ್ಲ ತುಂಬಾ ಮಿಸ್ ಆದವು ಅಂತಲೇ ಹೇಳಬೇಕು. ಕ್ಲೈಮ್ಯಾಕ್ಸ್ನ ತುಂಬಾ ಈಸಿಯಾಗಿ ಮುಗಿಸಿದ್ರು ಅಂತಲೇ ಹೇಳಬೇಕು. ಇನ್ನೂ ಚೆನ್ನಾಗಿ ಗ್ರಿಪ್ಪಿಂಗಾಗಿ ಇಟ್ಟಿದ್ರೆ ಪ್ರೇಕ್ಷಕರಿಗೆ ಒಂದು ಮನೋರಂಜನೆ ಸಿಗ್ತಾಯಿತ್ತು ಹಾರರ್ ಸಿನಿಮಾದ ಛಾಪು. ಫಸ್ಟ್ ಹಾಫ್ ಸೂಪರ್ ಆಗಿತ್ತು, ಸೆಕೆಂಡ್ ಹಾಫ್ ಫ್ಲಾಪ್ ಆಯಿತು ಅಂತಲೇ ಹೇಳಬೇಕು. ಈ ಸಿನಿಮಾದಲ್ಲಿ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಕೂಡ ಚೆನ್ನಾಗಿ ಮಾಡಿದರೆ ಈ ಸಿನಿಮಾ ವರ್ಡ್ ಆಫ್ ಮೌತ್ ಆಗ್ತಾಯಿತ್ತು. ನೀವೇನಾದರೂ ನಾಗವಲ್ಲಿಯ ಬಂಗಲೆ ಸಿನಿಮಾಗೆ ಎಕ್ಸೈಟ್ಮೆಂಟ್ ಆಗಿ ನೋಡಬೇಕು ಅಂದರೆ ಈಗಲೇ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ತೀನಿ.